ಇತ್ತೀಚಿನ ದಿನಗಳಲ್ಲಿ ಗೋಪಿಯನ್ನ ಹೆಚ್ಚಿನ ಕುಮ್ಕಿ ಕಾರ್ಯಾಚರಣೆಗಳಿಗೆ ಬಳಸಿಕೊಳ್ಳುತ್ತಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ದುಬಾರೆ ಆನೆ ಬಿಡಾರ ಅಂದ ತಕ್ಷಣ ನಮ್ ಕಣ್ಮುಂದೆ ಬರೋದು ಅಲ್ಲಿನ ಗಜಪಡೆಗಳ ಸಾಲು. ಆ ಸಾಲಿನಲ್ಲಿ ತನ್ನ ಶಿಸ್ತು ಮತ್ತು ಗಾಂಭೀರ್ಯದಿಂದಲೇ ಎಲ್ಲರ ಗಮನ ಸೆಳೆಯುವ ಆನೆ ಗೋಪಿ. ಹಾಗೆ ನೋಡಿದರೆ ಗೋಪಿಯ ಇತಿಹಾಸ ಆರಂಭವಾಗುವುದು 90s ದಶಕದಲ್ಲಿ. ಅಂದಿನ ಕೊಡಗು ಜಿಲ್ಲೆಯ ಹುಡುಗೂರು ಎಂಬ ಭಾಗದಲ್ಲಿ 1993 ಅಥವಾ 1994 ಸುಮಾರಿಗೆ ಗೋಪಿಯನ್ನು ಸೆರೆ ಹಿಡಿಯಲಾಯಿತು. ಕಾಡಾನೆಯಾಗಿ ಅಬ್ಬರಿಸುತ್ತಿದ್ದ ಈತನನ್ನು ಪಳಗಿಸಿ ಇಂದು ನಾಡಿನ ರಕ್ಷಕನನ್ನಾಗಿ ಮಾಡಲಾಗಿದೆ. ಅಂದಿನಿಂದ ಇಂದಿನವರೆಗೂ ಗೋಪಿ ದುಬಾರೆ ಬಿಡಾರದ ಅವಿಭಾಜ್ಯ ಅಂಗವಾಗಿದ್ದಾನೆ. ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಅಂದ ಮೇಲೆ ಅಲ್ಲಿನ ಆನೆಗಳ ಗತ್ತು ಬೇರೆಯೇ ಇರುತ್ತದೆ. ಗೋಪಿ ಸುಮ್ಮನೆ ಕುಳಿತವನಲ್ಲ. ಬರೋಬ್ಬರಿ 13ರಿಂದ 14 ಬಾರಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿ ಚಾಮುಂಡೇಶ್ವರಿಯ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಅರಮನೆಯ ಆವರಣದಲ್ಲಿ ಗೋಪಿಯ ನಡಿಗೆಯನ್ನು ನೋಡುವುದೇ ಒಂದು ಅಂದ. ಗೋಪಿಯ ನಿಜವಾದ ತಾಕತ್ತಿರೋದು ಕುಮ್ಕಿ ಕಾರ್ಯಾಚರಣೆಗಳಲ್ಲಿ. ಕಾಡಾನೆಗಳನ್ನ ಹಿಡಿಯುವಾಗ ಅಥವಾ ಅವುಗಳನ್ನ ನಿಯಂತ್ರಿಸುವಾಗ ಗೋಪಿ ತೋರಿಸುವ ಚಾಣಾಕ್ಷತನ ಅದ್ಭುತ. ಅಷ್ಟೇ ಅಲ್ಲ, ಹೊಸದಾಗಿ ಸೆರೆ ಹಿಡಿದ ಆನೆಗಳನ್ನ ಪಳಗಿಸುವ ಕ್ರಾಲ್ ಕೆಲಸಗಳಲ್ಲಿ ಗೋಪಿ ಎತ್ತಿದ ಕೈ. ಈತನ ಶಕ್ತಿ ಮತ್ತು ಅನುಭವ ಇತರ ಆನೆಗಳಿಗೆ ಮಾದರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಗೋಪಿಯನ್ನ ಹೆಚ್ಚಿನ ಕುಮ್ಕಿ ಕಾರ್ಯಾಚರಣೆಗಳಿಗೆ ಬಳಸಿಕೊಳ್ಳುತ್ತಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ಇದಕ್ಕೆ ನಿಖರವಾದ ಕಾರಣಗಳು ತಿಳಿದಿಲ್ಲವಾದರೂ ಬಹುಶಃ ವಯಸ್ಸಿನ ಕಾರಣ ಅಥವಾ ಬಿಡಾರದಲ್ಲಿ ಹೊಸ ತಲೆಮಾರಿನ ಆನೆಗಳಿಗೆ ತರಬೇತಿ ನೀಡುವ ಹೊಣೆಗಾರಿಕೆ ಈತನ ಮೇಲಿರಬಹುದು. ಕಾರಣ ಏನೇ ಇರಲಿ, ದುಬಾರೆ ಬಿಡಾರದ ಶಕ್ತಿಯಾಗಿ ಗೋಪಿ ಇಂದಿಗೂ ಸದಾ ಸನ್ನದ್ಧನಾಗಿದ್ದಾನೆ. ಕಾಡಿನಿಂದ ಬಂದು ನಾಡಿನ ಹಿತ ಕಾಯುತ್ತಿರುವ, ದಸರೆಯ ಮೆರುಗನ್ನ ಹೆಚ್ಚಿಸಿರುವ ಈ ಕರುನಾಡಿನ ಗಜಪಡೆಗೆ ನಮ್ಮದೊಂದು ಸಲಾಂ.